ಹಾಯ್ ಹಲೋ ನಮಸ್ತೆ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ಸಂಕಟ ಬಂದಾಗ ವೆಂಕಟರಮಣ ಅಂತ ಎಲ್ಲರೂ ಹೇಳ್ತಾರೆ. ಹೌದು, ಕಷ್ಟ ಬಂದಾಗಲೇ ತಾನೇ ದೇವರನ್ನ ನೆನೆಸಿಕೊಳ್ಳೋದು. ಅದರಲ್ಲೂ ವೆಂಕಟರಮಣನನ್ನು ನೆನೆಸಿಕೊಂಡ್ರೆ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ. ತಿರುಮಲನನ್ನು ಕಲಿಯುಗದ ವೆಂಕಟ ದೈವ ಎಂದೇ ಕರೆಯುತ್ತಾರೆ. ಹಿಂದೂಗಳ ಆರಾಧ್ಯ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ಥಾಪಿಸಿದ ಪವಿತ್ರ ಕ್ಷೇತ್ರ ತಿರುಪತಿ ಕ್ಷೇತ್ರ ಬಹಳ ಪ್ರಸಿದ್ಧವಾದ ಹಿಂದೂ ದೇವಾಲಯ. ಭಾರತದ ಶ್ರೀಮಂತ ದೇವಸ್ಥಾನವಾಗಿರುವ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ನಿತ್ಯ ಲಕ್ಷಾಂತರ ಭಕ್ತರು ಬರುತ್ತಾರೆ. ವಿವಿಧ ರಾಜ್ಯಗಳಿಂದ ಮಾತ್ರವಲ್ಲದೆ ವಿದೇಶದಿಂದಲೂ ಭಕ್ತರು ತಿಮ್ಮಪ್ಪನನ್ನು ನೋಡಲು ಬರ್ತಾರೆ. ಆಂಧ್ರದಲ್ಲಿ ನೆಲೆಸಿರುವ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಬೇಕು ಎಂಬುದು ಎಷ್ಟೋ ಭಕ್ತರ ಆಸೆಯಾಗಿರುತ್ತದೆ. ಅಂತೆಯೇ ದಿನವೂ ಲಕ್ಷಾಂತರ ಮಂದಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ. ಒಮ್ಮೆ ಹೋದವರು ಮತ್ತೆ ಮತ್ತೆ ಹೋಗಬೇಕು ಎಂದು ಆಸೆ ಪಡ್ತಾರೆ. ತಿರುಮಲನ ಮಹಿಮೆಯ ಅಂಥದ್ದು ಇರಬೇಕು ಬಿಡಿ. ಆದರೆ ತಿಮ್ಮಪ್ಪನ ದರ್ಶನ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಮಾರುದ್ದ ಕ್ಯೂನಲ್ಲಿ ನಿಂತು ದರ್ಶನ ಪಡೆಯಬೇಕು. ಆದರೂ ಭಕ್ತರು ಕ್ಯೂನಲ್ಲಿ ಗಂಟೆಗಟ್ಟಲೆ ನಿಂತು ದರ್ಶನ ಮಾಡ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಜಗದೊಡೆಯ ವೆಂಕಟೇಶ್ವರನನ್ನು ವಿಷ್ಣುವಿನ ಅವತಾರ ಎಂದು ಹೇಳಲಾಗುತ್ತದೆ. ವರಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಾನವನ ಅವತಾರದಲ್ಲಿ ಜನಿಸಿದ ವಿಷ್ಣುವು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನು ಹುಡುಕಿ ಹೊರಡುತ್ತಾನೆ. ಅಂದು ಲಕ್ಷ್ಮಿಯನ್ನು ಹುಡುಕಿ ಹೊರಟ ವೆಂಕಟೇಶ್ವರನನ್ನೇ ನಾವು ಇವತ್ತು ತಿರುಪತಿಯಲ್ಲಿ ಕಾಣಬಹುದಾಗಿದೆ. ವೆಂಕಟೇಶ್ವರ ಎಂದರೆ ವೆಂಕಟಗಳ ಅಧಿಪತಿ. ಅದರ ಅರ್ಥ ಭಗವಾನ್ ವೆಂಕಟೇಶ್ವರನು ಭಕ್ತರ ಪಾಪಗಳನ್ನು ನಿವಾರಿಸುತ್ತಾನೆ ಎಂದು. ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿರುವ ಒಂದು ಬೆಟ್ಟ. ಈಶ್ವರ ಎಂದರೆ ಒಡೆಯ. ಈ ಬೆಟ್ಟಗಳ ಒಡೆಯನೇ ವೆಂಕಟೇಶ್ವರ. ತಿಮ್ಮಪ್ಪನ ದರ್ಶನಕ್ಕೆ 7 ಬೆಟ್ಟಗಳನ್ನು ಹತ್ತಿ ಹೋಗಬೇಕು. ದೇವಸ್ಥಾನದಲ್ಲಿ ಸಿಂಹದ್ವಾರದಲ್ಲಿ ನಿಂತು ಭಗವಂತನ ದರ್ಶನ ಪಡೆಯುತ್ತೇವೆ. ಸಿಂಹದ್ವಾರಕ್ಕೆ ಹೋಗುವ ತನಕ 7 ಬಾಗಿಲುಗಳನ್ನು ದಾಟಿ ಹೋಗಬೇಕು. ಇನ್ನು ತಿರುಪತಿಯ ಇತಿಹಾಸವನ್ನು ಸ್ವಲ್ಪ ನೋಡೋಣ. ತಿರುಪತಿಯನ್ನು ಪಲ್ಲವ ರಾಜರು 6ನೇ ಶತಮಾನದಿಂದ ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತೆ. 11ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರ ಕಾಲದಲ್ಲಿ ನಗರವು ಒಂದು ಶ್ರೇಷ್ಠ ವೈಷ್ಣವ ಕೇಂದ್ರವಾಯಿತು. ಅಲ್ಲಿಂದ ಶ್ರೀ ವೈಷ್ಣವ ಧರ್ಮವು ಆಂಧ್ರ ಪ್ರದೇಶದ ಇತರ ಭಾಗಗಳಿಗೆ ಹರಡಿತು. ಆಂಧ್ರ ಪ್ರದೇಶದ ಶ್ರೀಕಾಕುಲಂ ಜಿಲ್ಲೆಯ ಶ್ರೀ ಕೂರ್ಮಂ ದೇವಾಲಯವು ತಿರುಪತಿ ಶ್ರೀ ವೈಷ್ಣವ ಹುಲು ರಕ್ಷಾ ಎಂಬ ಶಾಸನವನ್ನು ಹೊಂದಿದೆ. ಮಧ್ಯಕಾಲೀನ ಯುಗದ ಬಹುಪಾಲು ದೇವಾಲಯದ ಪಟ್ಟಣವು 17ನೇ ಶತಮಾನದವರೆಗೂ ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತಂತೆ ಮತ್ತು ಅದರ ಆಡಳಿತಗಾರರು ಗಣನೀಯ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ಕೊಡುಗೆಯಾಗಿ ನೀಡಿದ್ದರಂತೆ. ಅವರಲ್ಲಿ ಪ್ರಮುಖರು ಕೃಷ್ಣದೇವರಾಯ ಮತ್ತು ಅಚ್ಯುತ ದೇವರಾಯ, ಸದಾಶಿವರಾಯ ಮತ್ತು ತಿರುಮಲ ದೇವರಾಯ. 1932ರಲ್ಲಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನವನ್ನು 1932ರ TTD ಕಾಯ್ದೆಯ ಮೂಲಕ ತಿರುಮಲ ತಿರುಪತಿ ದೇವಸ್ಥಾನಗಳಿಗೆ ಹಸ್ತಾಂತರಿಸಲಾಯಿತು. 2002ರಲ್ಲಿ ತಿರುಪತಿ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು TTD ಒಟ್ಟಾಗಿ ತಿರುಪತಿ ಉತ್ಸವವನ್ನು ನಡೆಸಿದವು. ಇದು ತಿರುಪತಿ ಪಟ್ಟಣದ ಅಭಿವೃದ್ಧಿಯ ಇತಿಹಾಸವನ್ನು ಕೇಂದ್ರೀಕರಿಸಿತು. 4ನೇ ವಿಶ್ವ ತೆಲುಗು ಸಮ್ಮೇಳನ ತೆಲುಗು ಭಾಷೆಯ ಬೆಳವಣಿಗೆಗಾಗಿ ಸಮ್ಮೇಳನವನ್ನು ಡಿಸೆಂಬರ್ 2012ರಲ್ಲಿ ತಿರುಪತಿಯಲ್ಲಿ 3 ದಿನಗಳ ಕಾಲ ನಡೆಸಲಾಯಿತು. ಜನವರಿ 2017ರಲ್ಲಿ 104ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಸಭೆಯು ತಿರುಪತಿಯಲ್ಲಿ ನಡೆಯಿತು. ಏನೇ ಆಗಲಿ, ಇಲ್ಲಿ ಬಂದರೆ ಸ್ವರ್ಗಕ್ಕೆ ಬಂದಂತೆ ಎಂಬುದು ಹಲವು ಭಕ್ತರ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಇಲ್ಲಿಗೆ ಬರಲು ಇಷ್ಟಪಡ್ತಾರೆ. ನೀವು ಸಹ ಒಮ್ಮೆ ತಿಮ್ಮಪ್ಪನ ಕ್ಷೇತ್ರಕ್ಕೆ ಭೇಟಿ ನೀಡಿ. ಆದರೆ ಹೋಗುವ ಮೊದಲು ಆನ್ಲೈನ್ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಿ. 65 ವರ್ಷ ಮೇಲ್ಪಟ್ಟವರು ಹೇಗೆ ಉಚಿತವಾಗಿ ತಿಮ್ಮಪ್ಪನ ದರ್ಶನ ಪಡೆಯಬಹುದು ಎಂದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.